ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಕನ್ನಡನ ಕಲ್ಸೋಣ, ಕನ್ನಡನ ಉಳ್ಸೋಣ, ಬೆಳೆಸೋಣ. ಇನ್ನೂ ಒಂದು ಪ್ರಮುಖವಾಗಿ ನನಗೆ ಕನ್ನಡ ಅನ್ನೋದನ್ನ ಜಾಸ್ತಿ ನಾನು ಈ ಹೋರಾಟಕ್ಕೆ ಬರಬೇಕಾದ್ರೆ ಪ್ರಮುಖವಾಗಿ ಹರೀಶ್ ಕನ್ನಡಿಗ ಮೊದಲಿಗೆ, ನನ್ನ ಗುರುಗಳಂತ ಜ್ಞಾನಮಧು ಸರ್, ಸಾರಿಕಾ ಮೇಡಮ್ ನನ್ನ ಸ್ನೇಹಿತರು. ಇದಕ್ಕೆ ಪ್ರಮುಖವಾಗಿ ಅವರೇ ನನಗೆ ಸ್ಫೂರ್ತಿ ಸರ್. ಇದಕ್ಕೆ ಕನ್ನಡ ಹೋರಾಟಕ್ಕೆ ಬರಬೇಕು ಅಂದರೆ ಗುರುದೇವ್ ನಾರಾಯಣ್ ಸರ್ ಗೊತ್ತಿರ್ಬೋದು, ಅವರೆಲ್ಲ ಒಂದು ನನಗೆ ಸ್ಫೂರ್ತಿ. ಅವ್ರನ್ನೆಲ್ಲ ನೋಡಿ ನಾನು ಈ ಹೋರಾಟಕ್ಕೆ ಬಂದು ಅವ್ರ ಜೊತೆನಲ್ಲಿ ಸೇರ್ಕೊಂಡು ಈ ಕನ್ನಡದ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇಂಥ ಸ್ನೇಹಿತರು ಸಿಕ್ಕಿರೋದು ನನ್ನ ಭಾಗ್ಯ, ಪುಣ್ಯ ಅಂತ ನಾನು ಹೇಳ್ಕೋಬೋದು. ನಾನು ನಾನು ಈ ಒಂದು ಸ್ಟೇಜಿಗಾಗಲಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ, ನಾನು ಒಂದೊಂದು ಮೆಟ್ಲು ಹತ್ಬೇಕಾದ್ರೆ ನಂಗೆ ತುಂಬ ಕಷ್ಟ ಇತ್ತು. ಯಾಕೆಂದರೆ ನನಗೆ ತುಂಬ ಏನು ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಕೆಳಗಡೆ ಬಿದ್ದಾಗ ಒಂದು ಟೈಮಲ್ಲಿ ನನಗೆ ಎತ್ತವರು ಯಾರೂ ಇರಲಿಲ್ಲ. ಬಟ್ ನನ್ನ ಗುರುಗಳಿಬ್ಬರು ಇದ್ದಾರೆ ಅಂತ ಹೇಳದ್ನಲ್ಲ, ನನಗೆ ಅವರು ನನಗೆ ಎತ್ತಿದ್ದಾರೆ, ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಒಂದು ಹೇಳ್ಬೇಕಂದ್ರೆ ಶಂಕರ್ನಾಗದೊಂದು ನಾವೊಂದು ಹೋರಾಟ ಮಾಡ್ತಾ ಇದೀವಿ, ಮೆಟ್ರೋ ಸ್ಟೇಷನ್ ಬರಬೇಕು ಅಂತ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಅದೇನಾದ್ರು. ಆಮೇಲೆ ಮೇಡಮ್, ಈಗ ಮುಂದಿನ 10-20 ವರ್ಷದಲ್ಲಿ ಕನ್ನಡದ ಭವಿಷ್ಯವನ್ನ ನೀವು ಹೇಗೆ ನೋಡ್ತೀರಿ ಸರ್? ಕರ್ನಾಟಕದಲ್ಲಿ ಕನ್ನಡ ಅಂತಂದರೆ ಅಚ್ಚು ಉಳಿಬೇಕು ಅಂತಂದರೆ ನನಗೆ ಪ್ರತಿ ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಾಡಬೇಕು. ಕರ್ನಾಟಕದಲ್ಲಿ ನಾವೆಲ್ಲೇ ಸುತ್ತಮುತ್ತ ನೋಡಿದ್ರು ಹಳದಿ ಕೆಂಪು ಬಾವುಟ ಹಾರಾಡಬೇಕು. ಎಲ್ಲರ ಮಾತುಗಳಲ್ಲಿ ಮತ್ತು ಅವ್ರ ಬಾಯಿಗಳಲ್ಲಿ ಮುದಾದ ಕನ್ನಡ ಮಾತುಗಳನ್ನ ನಾನು ಕೇಳಬೇಕು. ನನಗೆ ಇನ್ನು ಸ್ವಲ್ಪ ಅದನ್ನ ಹೇಳಿದ್ರೆ ಅಷ್ಟು ವರ್ಷಗಳಲ್ಲಿ ಕನ್ನಡ ಅಂತಂದರೆ ಒಂದು ಮೈ ರೋಮಾಂಚನಗೊಳಿಸ್ಬೇಕು. ನನ್ನ ಕನ್ನಡ ಅಂತಂದರೆ ನನ್ನ ತಾಯಿ, ಹಾಗೂ ಕನ್ನಡ ಅಂತಂದರೆ ನನ್ನ ಉಸಿರು. ಕನ್ನಡ ಅಂತಂದರೆ ಅದು ಮುಂದೆ ಒಂದು ಭಾವನಾತ್ಮಕವಾದ ಒಂದು ಭಾಷೆ, ಅದು ಹೇಳಕ್ಕಾಗಲ್ಲ. ಸೊ ಮುಂದೆ ಅದನ್ನೆಲ್ಲ ನಾನು ನೋಡ್ಬೇಕಂತ ಆಸೆ. ಮೊದಲು ಬಾವುಟ, ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಾಡ್ತಾ ಇರಬೇಕು. ಆ ಥರ ನಮ್ಮ ಕರ್ನಾಟಕ ಆಗ್ಬೇಕು ಅಂತ ನನಗೆ ಆಸೆ. ಪ್ರತಿಯೊಬ್ಬರಿಗೂ ಆ ಒಂದು ಆಸೆ ಇದ್ದೇ ಇರುತ್ತೆ. ಆಮೇಲೆ ಕನ್ನಡನ ಹೆಚ್ಚೆಚ್ಚು ಬಳಸಬೇಕು, ಅದನ್ನು ಉಳಿಸ್ಬೇಕು, ಮತ್ತೆ ನಾವು ಅದನ್ನು ಕ್ಯಾರಿ ಮಾಡ್ಬೇಕಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು. ಆಮೇಲೆ ನೀವು ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನಿಮ್ಮ ಈ ಜರ್ನಿ ಏನಿದೆ, ಈ ಜರ್ನಿಯಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಯಾರನ್ನ ಈ ಟೈಮಲ್ಲಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಸಪೋರ್ಟಿವ್ ಆಗಿ ನಿಂತಂಥವ್ರು ಒಂದಷ್ಟು ಜನದ ಹೆಸರು ಹೇಳೋದಾದ್ರೆ ಮೇಡಮ್. ಖಂಡಿತ ಸರ್. ನಂದು ಈ ಜರ್ನಿ ಆಕಸ್ಮಿಕವಾಗಿ ಸಾಮಾನ್ಯ ಆಗಿರಲಿಲ್ಲ. ನಂದು ಈ ಒಂದು ಜರ್ನಿನಲ್ಲಿ ನನಗೆ ಒಂದು ದೊಡ್ಡ ಆಘಾತ ಒಂದು ಎದುರಾಗಿರುತ್ತೆ. ಆ ಆಘಾತದಲ್ಲಿ ನಾನು ತುಂಬ ಮುಳುಗೋಗಿರ್ತೀನಿ. ಈ ಒಂದು ಸ್ಟೇಜಲ್ಲಿ ನಾನು ಬಂದು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಆ ಇಬ್ಬರು ಗುರುಗಳು, ನನ್ನ ತಂದೆ ಹಾಗೂ ಆ 2 ಜನ ಗುರುಗಳಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು ಅಂತೀನಿ. ಹಾಗೂ ನನ್ನ ಸ್ನೇಹಿತರು, ಈಗ ಹೇಳಿದೆ ನಾನು, ಹರೀಶ್ ಕನ್ನಡಿಗ ಆಗಿರ್ಬೋದು, ಜ್ಞಾನಮಧು ಸರ್ ಆಗಿರ್ಬೋದು, ಸಾರಿಕಾ, ಶ್ರೀರಾಜ್ ಸರ್ ಆಗಿರ್ಬೋದು, ಕಪಾಲಿ ಶ್ರೀನಿವಾಸನ್ ನನ್ನ ಗುರುಗಳು ಅಂತಾನೆ ನಾನು ತುಂಬ ಹೆಚ್ಚಾಗಿ ಹೇಳ್ಕೊತೀನಿ. ನನಗೆ ಅವರೆಲ್ಲ ಇಲ್ಲದಿದ್ರೆ ನಾನಿವತ್ತು ಈ ಒಂದು ಮಟ್ಟಕ್ಕೆ ಬಂದು ತಲುಪಕ್ಕೆ ಆಗ್ತಿರ್ಲಿಲ್ಲ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಈ ಒಂದು ಮಟ್ಟಕ್ಕೆ ನನ್ನ ತಂದು ನಾನು ಒಂದು ನಿಂತಿದ್ದೀನಿ ಅಂತಂದರೆ ಮುಖ್ಯವಾಗಿ ಅವರೆಲ್ಲರೂ ಕಾರಣ. ಮೇಡಮ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಕ್ವಿಕ್ ಆಗಿ ಈ ಟೈಮಲ್ಲಿ ಏನು ಹೇಳ್ತೀರಿ ಕೊನೆಯದಾಗಿ ಕನ್ನಡದ ಬಗ್ಗೆ? ಕನ್ನಡನ ಪ್ರೀತಿಸಿ ಆರಾಧಿಸುವಂಥವರಿಗೆ, ಜೊತೆಗೆ ಕನ್ನಡದ ಬಗ್ಗೆ ನೀವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ನಾ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಕನ್ನಡದ ಬಗ್ಗೆ ಅಂತಂದರೆ ನಿಜವಾಗ್ಲೂ ಎಲ್ಲರಲ್ಲಿ ನಮ್ಮ ಹೋರಾಟಗಾರರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಕನ್ನಡ ಜನತೆ ಆಗಿರ್ಬೋದು, ನನ್ನ ಕನ್ನಡ ಜನತೆ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ. ಹಾಗೂ ಕನ್ನಡವನ್ನು ದಯವಿಟ್ಟು ಎಲ್ಲ ಕಡೆ ಹೆಚ್ಚೆಚ್ಚಾಗಿ ಬಳಸಿ, ಉಳಿಸಿ, ಮೆರೆಸಿ, ಆರಾಧಿಸಿ ಅಂತ ಹೇಳ್ತೀನಿ. ಆಮೇಲೆ ಶಿಕ್ಷಣ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಅಂದರೆ ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಹುಲಿಯ ಥರ ಧೈರ್ಯಶಾಲಿಯಾಗಿರ್ತಾರೆ ಅಂತ ಶಿಕ್ಷಣದ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಶಿಕ್ಷಣ ಅನ್ನೋದು ಅತಿ ಮುಖ್ಯವಾದ ಒಂದು ಪುಸ್ತಕ, ಒಂದು ಪದವಿಗೋಸ್ಕರ ಶಿಕ್ಷಣ ಅಲ್ಲ. ಅದು ನಮ್ಮ ಜೀವನದ ಬದಲಾವಣೆ, ನಾವು ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ಶಿಕ್ಷಣ ಮುಖ್ಯ. ಕಾನೂನು ಅತಿ ಮುಖ್ಯ.
ಅದ್ರ ಬಗ್ಗೆ ಆರೋಗ್ಯ ಇದ್ರೆ ನಾವು ಏನಾದ್ರೂ ಸಾಧಿಸ್ಬೋದು. ಆರೋಗ್ಯನೂ ತುಂಬಾ ಮುಖ್ಯ. ನೆಲ, ಜಲ, ಭಾಷೆ, ಅಂದ್ರೆ ಇದೆಲ್ಲ ತುಂಬಾ ಅತಿ ಮುಖ್ಯ. ಇದ್ರ ಬಗ್ಗೆ ನಾವು ಓಕೆ ಮೇಡಮ್, ನಿಮ್ಮ ಕನಸು ಆಮೇಲೆ ನಿಮ್ಮ ಈ ಸಮಾಜ ಸೇವೆಗೆ ಮಾಡ್ತಾ ಇರುವಂಥ, ಈ ಸಮಾಜಕ್ಕೆ ಕೊಡ್ತಾ ಇರುವಂಥ ಕೊಡುಗೆ ಇದೆಲ್ಲವೂ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ಸರ್ ಧನ್ಯವಾದಗಳು. ಹಾಗೂ ನಿಮ್ಮಲ್ಲೂ ನಾನು ಕನ್ನಡನ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನೀವು ಕನ್ನಡ ಮಾತಾಡಿದ್ರಿ ನನ್ನ ಜೊತೆನಲ್ಲಿ. ಧನ್ಯವಾದ ಸರ್. ಧನ್ಯವಾದಗಳು ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏಸ್ ಅಚೀವರ್ಸ್ ಈ ಕಾರ್ಯಕ್ರಮದಲ್ಲಿ ನಿಮಗೂ ಭಾಗವಹಿಸಲು ಆಸಕ್ತಿ ಹೊಂದಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಾಟ್ಸ್ಆಪ್ ನಂಬರ್ 6366531355.